ಇದು ಅಫ್ಘಾನಿಸ್ತಾನ್ ದೇಶದ ಜಾನಪದ ಕಥೆ. ನಮ್ಮ ದೇಶದಲ್ಲಿ ಬೀರ್ಬಲ್ ಹೇಗೋ, ತೆನಾಲಿ ರಾಮಕೃಷ್ಣ ಹೇಗೋ, ಹಾಗೆ ಅಫ್ಘಾನಿಸ್ತಾನದಲ್ಲಿ ಅಬೂ ಖಾನ್ ಅನ್ನುವಂಥ ವ್ಯಕ್ತಿ ತುಂಬಾ ಚತುರತೆಗೆ ಬಹಳ ಪ್ರಖ್ಯಾತನಾದವ. ಈ ನಮ್ಮ ತೆನಾಲಿ ರಾಮಕೃಷ್ಣನ ಬಗ್ಗೆ, ಬೀರ್ಬಲ್ ಬಗ್ಗೆ ನೂರಾರು ಕಥೆ ಇರೋ ಹಾಗೆ ಅವನ ಬುದ್ಧಿವಂತಿಕೆ ನೂರಾರು ಕಥೆಗಳಿದ್ದಾವೆ. ಒಂದು ರಾತ್ರಿ ರಾಜ್ಯದ ರಾಜ ಇರ್ತಾನಲ್ಲ, ಅಮೀರ್ ಅಂತ ಕರೀತಾರೆ ಅವನಿಗೆ. ಅಮೀರಿಗೆ ವಿಚಿತ್ರ ಕನಸು ಬಿತ್ತಂತೆ. ಕನಸಲ್ಲಿ ಈ ಅಬೂ ಖಾನ್ ಮನೆ ಇದೆಯಲ್ಲ, ಮನೆಯ ಕೆಳಗಡೆ ಸುತ್ತಮುತ್ತ ಬಹಳ ದೊಡ್ಡ ಪ್ರಮಾಣದ ಬಂಗಾರ ಯಾರೋ ಮುಚ್ಚಿಟ್ಟಿದ್ದಾರೆ ಅಂತ ಕನಸಲ್ಲಿ ಬಿಂತು. ರಾಜರು ಏನ್ ಮಾಡಿದ್ರು ಸರಿನೇ ಅದು. ಮರುದಿನ ಬೆಳಿಗ್ಗೆ ಅಮೀರ ತನ್ನ ಸೈನಿಕರನ್ನ, ಸೇವಕರನ್ನ ಕಳಿಸಿದ. ಅಬೂ ಖಾನ್ ಮನೆ ಸುತ್ತಮುತ್ತಲ ಕೆಳಗೆಲ್ಲ ಬಂಗಾರ ಇದೆಯಂತೆ, ತಗೊಂಬನ್ನಿ, ಅಗದ್ ತಗೊಂಬನ್ನಿ ಅಂತ. ಅವ್ರು ಹೋದ್ರು. ರಾಜ ಹೇಳಿ ಸಾಕಲ್ಲ. ಈ ಅಬೂವಿನ ಮನೆ ಅರ್ಧಕ್ಕರ್ಧ ಕೆಡವಿಬಿಟ್ರು. ಮನೆ ಸುತ್ತಮುತ್ತಲ ಅಗದ್ರು, ಏನೂ ಸಿಗದೆ ಬರೀ ಹೋಗಿ ಅಮೀರಿನ ವರದಿ ಕೊಟ್ರು, ಏನಿಲ್ಲ ಸ್ವಾಮಿ ಅಲ್ಲಿ ಅಂತ. ಹೊರಗೆ ಹೋಗಿದ್ದಂತ ಅಬೂ ಖಾನ್ ಮನೆಗೆ ಬಂದು ನೋಡ್ತಾನೆ, ಎಲ್ಲ ಹಾಳಾಗಿ ಹೋಗಿದೆ. ಹೆಂಡತಿ ಮಕ್ಕಳು ಮನೆ ಒಂದು ಅಳ್ತಾ ಕುಂತಿದ್ದಾರೆ. ಗೊತ್ತಾಯ್ತು ಅಬೂಗೆ ಏನಾಯ್ತು ಅಂತ. ಹೆಂಡತಿ ಹೇಳಿದ್ದು, ನಮ್ಮಂತ ಬಡವರಿಗೆ ನ್ಯಾಯ ಯಾರು ಕೊಡ್ತಾರೆ? ನಾವು ಅಮೀರ್ ಮುಂದೆ ಏನ್ ಮಾಡಕ್ ಸಾಧ್ಯ ಇದೆ? ಅಮೀರ್ ಹೇಳ್ದ ಒಡಿ ಎಂದು ಹೊಡೆದು ಬಿಟ್ರು ಅವರು, ನಾವೇನ್ ಮಾಡಕ್ಕಾಗ್ತದೆ ಅಂತ ಅಳೋಕ್ಷರ ಮಾಡಿದ್ರು. ಕ್ಷಣಕಾಲ ಚಿಂತೆ ಮಾಡದಂತ ಅಬೂ ಹೇಳಿದ, ನೋಡೋಣ, ಚಿಂತೆ ಮಾಡಬೇಡ, ನನಗೆ ಅತ್ಯಂತ ರುಚಿಯಾದ ಬಿರಿಯಾನಿ ಮಾಡಿಕೊಡು ಅಂದ. ಆಕೆ ಅಂತೂ, ಬಿರಿಯಾನಿನ ಈ ಸಂದರ್ಭದಲ್ಲ? ನೀ ಚಿಂತೆ ಮಾಡಬೇಡಪ್ಪ, ಆದಷ್ಟು ಹೆಚ್ಚು ತುಪ್ಪ ಹಾಕು, ಜಾಸ್ತಿ ತುಪ್ಪ ಹಾಕಿ ಒಳ್ಳೆ ಬಿರಿಯಾನಿ ಮಾಡಿಕೊಡು. ಆಕೆಗೆ ಸಿಟ್ಟು ಬಂತು ಮತ್ತು ಆಶ್ಚರ್ಯನಾಯ್ತು. ಬಿರಿಯಾನಿ ಮಾಡಿ ತಿನ್ನೋ ಸಮಯನ ಇದು? ಇಲ್ಲ, ನಿನ್ ಗೊತ್ತಾಗಲ್ಲ, ಮಾಡು ಅಂದ. ಏನೋ ಇರಬೇಕು ಅಂತ ಪಾಪ ಅರ್ಧಮರ್ಧ ಒಡೆದೋಗಿತ್ತಲ್ಲ ಮನೆ, ಆ ಮನೆಯಲ್ಲಿ ಒಂದು ರುಚಿಯಾದ ಬಿರಿಯಾನಿ ಮಾಡಿ ತಟ್ಟೆಯಲ್ಲಿ ಹಾಕೊಟ್ಲು. ಅಬೂ ಖಾನ್ ಏನ್ ಮಾಡಿದ ಗೊತ್ತಾ? ಅದನ್ನು ತಿಂದೆ ಮುಂದಿಟ್ಕೊಂಡು ಕೂತ್ಬಿಟ್ಟ. ಹೇಗೂ ಮನೆ ಒಡೆದು ಹೋಗಿದೆ, ಬೈಲಲ್ಲೇ ಕೂತಂಗಾಗಿದೆ. ಅರ್ಧ ಗಂಟೆಯೊಳಗೆ ನೂರಾರು ಸಾವಿರಾರು ನೊಣ ಬಂದು ತಟ್ಟೆಯನ್ನು ಮುಚ್ಚಿಬಿಟ್ಟು. ಬಹಳಷ್ಟು ನೊಣಗಳು ಬಂದು ಕೂತಾವೆ ಅಂತಂದಾಗ ಥಕ್ ಅಂದ ಅಬು ಒಂದು ಬಟ್ಟೆಯನ್ನು ತಟ್ಟೆ ಮುಚ್ಚಿ ಕಟ್ಟಿ ಅದನ್ನ ಅಮೀರ್ ಮನೆಗೆ ತಗೊಂಡು ಹೋದ. ಏನಬು ಈ ಹೊತ್ತಿಗೆ ಬಂದೆ ಅಂತ ಅಮೀರ್ ಕೇಳಿದ. ಏನಿಲ್ಲ ಹುಜೂರ್, ನಮ್ಮ ಮನೆಗೆ ಅಪರಿಚಿತರು ಬಂದು ಬಹಳ ತೊಂದರೆ ಕೊಡ್ತಾ ಇದ್ದಾರೆ, ಬಹಳ ತೊಂದರೆ ಕೊಡ್ತಾರೆ, ಅವ್ನ ಶಿಕ್ಷೆ ಮಾಡೋಕೆ ಅನುಮತಿ ಬೇಕಾಗಿತ್ತು. ಹೌದಾ, ನಿಮ್ಮಲ್ಲಿ ಅಪರಿಚಿತರು ಬರ್ತಾರೆ ಮನೆಗೆ, ಯಾರವರು ಅಂತ ಅಮೀರ್ ಕೇಳಿದ. ಆಗ ಅಬು ಏನ್ ಮಾಡಿದ್ ಗೊತ್ತಾ? ತಟ್ಟೆ ಮೇಲೆ ಬಟ್ಟೆ ತೆಗೆದ, ಸಾವಿರಾರು ನೊಣ ಹಾರ್ಬಿಟ್ಟು. ಗಾಬರಿ ಆಗಿಬಿಟ್ಟ ಅಮೀರ. ಏ ನೊಣ ಬರ್ತದ ಒಳಗೆ. ಬರಲಿ ಸ್ವಾಮಿ, ಇವರೇ ಅಪರಿಚಿತರು, ನಮ್ಮ ಮನೆ ಒಳಗೆ ನುಗ್ಗಿ ನುಗ್ಗಿ ಬರ್ತಾ ಇದ್ದಾರೆ, ಏನ್ ಮಾಡೋದು? ಅವ್ರ ಶಿಕ್ಷೆ ಮಾಡೋಕೆ ನನಗೆ ಲಿಖಿತ ಪರವಾನಗಿ ಬೇಕು. ನಕ್ಕ ಅಮೀರ. ನಿಮ್ಗೆ ಮನೆ ಒಡೆದದ್ದು ಬೇಜಾರಾಗಿದೆ ಅವನಿಗೆ, ತಲೆ ಕೆಟ್ಟೋಗಿದೆ ಅವನಿಗೆ. ಆಯ್ತಪ್ಪ, ಬರ್ಕೊಟ್ಟ ಒಂದು ಪರವಾನಗಿ. ಏನು? ಇವನ್ ನೊಣಗಳನ್ನ ಎಲ್ಲಿ ಕಂಡಲ್ಲಿ ಹೊಡೆದು ಹಾಕ್ಬೇಕು, ಶಿಕ್ಷೆ ಕೊಡೋದಕ್ಕೆ ನನ್ನ ಅನುಮತಿ ಇದೆ. ಅಂದ್ರೆ ಅಬೂ ಖಾನ್ ಎಲ್ಲಿ ನೊಣ ಕಂಡ್ರು ಹೊಡಿಬಹುದು, ಅದು ನನ್ನ ಪರವಾನಗಿ ಇದೆ ಅಂತ ಬರ್ಕೊಟ್ಟ. ಅಲ್ಲಿಂದ ಏನ್ ಮಾಡಿದ ಅಬು? ಇಡೀ ದಿವಸ ಮರುದಿವಸ ಎಲ್ಲೆಲ್ಲಿ ನೊಣ ಸಿಗ್ತದೋ ಬೆನ್ ಹತ್ತಿ ಹೋಗಿ ಹೊಡೆಯೋನು ಕೋಲಿಂದ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಮೀರ್ ಅನುಮತಿ ತೋರಿಸ್ತಾ ಇದ್ದ. ಇದೇನು ವಿಚಿತ್ರ ಅಂದ್ರೆ, ಇವರು ಬುದ್ಧು ಅಂತ ಅನ್ಕೊಂಡಿದ್ವಿ, ತಲೆ ಕೆಟ್ಟು ಹೋಗಿರ್ಬೇಕು, ಮನೆ ಒಡೆದಕ್ಕೆ ತಲೆ ಕೆಟ್ಟು ಹೋಗಿದೆ ಪಾಪ ಅವನಿಗೆ. ಅಲ್ರಿ, ನೊಣ ಬೆನ್ನತ್ತಿ ಹೊಡೆಯೋದ? ಅವ್ನು ನೋಡಿ ಜನ ಏನ್ ಮಾಡಿದ್ರು ಗೊತ್ತಾ? ನೊಣ ಹೊಡೆಯೋ ಸರ್ದಾರ ಅಂತ ಕರೆಯೋಕೆ ಶುರು ಮಾಡಿದ್ರು. ಇದಾಗ ಒಂದು 4 ದಿವಸಕ್ಕೆ ಒಂದು ದೊಡ್ಡ ಸಭೆ ಇತ್ತು ಊರ ಹೊರಗೆ. ಜನರನ್ನು ಉದ್ದೇಶಿಸಿ ಮಾತಾಡ್ಬೇಕಲ್ಲ, ಅಮೀರ್ ಭಾಷಣ ಮಾಡಬೇಕು. ಸಾವಿರಾರು ಜನ ಬಂದಿದ್ದಾರೆ. ರಾಜ ಸಿಂಹಾಸನ ಮೇಲೆ ಕೂತಿದ್ದಾನೆ, ಅವನ ಹಿಂದೆ ಅಬು ಸಿಂಹಾಸನ ಹಿಂಭಾಗದಲ್ಲಿ ನಿಂತ್ಕೊಂಡಿದ್ದ. ಭಾಷಣ ಶುರುವಾಗಿ ಒಂದು 10 ನಿಮಿಷ ಆಗಿರ್ಬೇಕು. ಅಬು ಏನ್ ಮಾಡಿದ ಗೊತ್ತಾ? ತನ್ನ ಕೈಯಲ್ಲಿ ಕೋಲಿತ್ತಲ್ಲ, ಓ ಅಂತ ತಿರ್ಚಿಕೊಂಡು ಮುಂದೆ ಹೋಗಿ ಅಮೀರ್ನ ಬೆನ್ ಮೇಲೆ ರಪ್ ಒತ್ತ ಹೊಡೆದ. ಪಟ್ಟತ್ತು ಮಾತಾಡ್ತಿರುವಂತ ಮನುಷ್ಯ ಬೆನ್ ರಪ್ಪ ಅಂತ ಪೆಟ್ಟ ಬಿದ್ದರೆ ಗಾಬರಿ ಆಗಲ್ವಾ? ನೋವಾಯ್ತು. ಅಮೀರ್ ಮುಂದೆ ಉರುಳಿ ಬಿದ್ದ. ಅವನ ಸೈನಿಕರು ಅಬುವನ್ನು ಹಿಡಿದು ಹೊಡೆಯೋಕೆ ಬಂದ್ರು. ಅಬು ಏನ್ ಮಾಡಿದ ಗೊತ್ತಾ? ಅಮೀರ್ ನೀಡಿದ ಪರವಾನಗಿ ತೋರಿಸಿದ. ಅಮೀರಿನ ಬೆನ್ ಮೇಲೆ ನೊಣ ಕೂತಿತ್ತು, ಅದಕ್ಕೆ ನಾನು ಹೊಡೆದೆ, ಹೊಡೆಯೋ ಅಧಿಕಾರ ನನಗಿದೆ ಅಂತ ಜೋರಾಗಿ ಹೇಳಿದ. ಯಾರು ಏನ್ ಮಾಡೋಂಗಿಲ್ಲಲ್ಲ. ಅಬು ಹೇಳ್ದ, ತಮ್ಮದಲ್ಲದಂತ ವಸ್ತುವನ್ನು ಕದಿಯುವಂತ ನೊಣಗಳಿಗೆ ಸರಿಯಾಗಿ ಶಿಕ್ಷೆ ಆಯಿತು ಅಂದ. ಗೊತ್ತಾಯ್ತಲ್ಲ ಹೇಳಿದ್ದು? ತಮ್ಮದಲ್ಲದಂತ ವಸ್ತುವನ್ನು ಕದಿಯುವಂತ ನೊಣಗಳು ಯಾವುದು? ಅಮೀರ ತಮ್ಮ ಮನೆ ಕೆಳಗೆ ಬಂಗಾರ ಇದೆ ಅಂತ ಹೇಳಿ, ತನ್ನ ಸುತ್ತಮುತ್ತಲ ಬಂಗಾರ ಇದೆ ಅಂತ ತೆಗೆಯೋಕೆ ಹೊರಟಿದ್ನಲ್ಲ, ತನ್ನದಲ್ಲದಂತ ವಸ್ತು ಆ ಕದಿಯು ನೊಣ ಇವನು ಶಿಕ್ಷೆ ಆಯಿತು ಅಂತ ಹೇಳಿ ಹೊರಟ. ಅಮೀರಿನ ತಕ್ಷಣ ಗೊತ್ತಾಯ್ತು, ಛೇ ಪಾಪ ಬಡವ ಅಬು,
ಅವನ ಮನೆ ಒಡೆದು ಹಾಕಿಸ್ ಮನೆ ಕೂತಿದ್ದೀನಿ ನಾನು ನನ್ನ ಆಸೆಗೋಸ್ಕರ ಅಂತ ಹೇಳಿ ಅವನು ಕರೆಸಿದ. ತಪ್ಪಾಯಿತು ಅಂತ ಹೇಳಿದ. ಅಬುವನ ಮನೆಯನ್ನು ಮತ್ತೆ ಚೆನ್ನಾಗಿ ಕಟ್ಟಿಸ್ಕೊಟ್ಟು ಅವನು ತನ್ನ ಬಳಿನೇ ಕೆಲಸಕ್ಕೆ ಇಟ್ಕೊಂಡ. ಇದೆಲ್ಲ ನೋಡಿದಾಗ ಅನಿಸುತ್ತೆ, ಯಾವುದನ್ನು ಶಕ್ತಿಯಿಂದ ಮಾಡೋಕ್ಕಾಗೋದಿಲ್ವೋ ಅದನ್ನು ಯುಕ್ತಿಯಿಂದ ಮಾಡ್ಬೋದು. ಹಾಗೆ ಮಾಡಿದವನು ಅಬು ಖಾನ್ ಅಥವಾ ಯಾರೇ, ಬೀರ್ಬಲ್ ಆಗ್ಬೋದು, ಚೆನ್ನಾಲಿ ರಾಮಕೃಷ್ಣ ಆಗ್ಬೋದು, ಅವರೆಲ್ಲರೂ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಕೊಂಡವರು.